ನಮಸ್ಕಾರ. ಆಹಾರ, ಆರೋಗ್ಯ, ಅಧ್ಯಾತ್ಮ ಈ ಸಂಸ್ಕಾರದ ಬೆಳಕಿಗೆ ತಮ್ಮೆಲ್ಲರಿಗೂ ಸ್ವಾಗತ, ಸುಸ್ವಾಗತ. ಇವತ್ತು ನಮ್ಮ ಮುಂದೆ ಇದ್ದಾರೆ ಡಾಕ್ಟರ್ ಶಿಲ್ಪಾ ಎಚ್ ಧ್ರುವನಾರಾಯಣ್. ಅವರು MD ಇನ್ ಬಯೋಕೆಮಿಸ್ಟ್ರಿ ಫ್ರಮ್ ಸೆಂಟ್ ಜಾನ್ಸ್ ಮೆಡಿಕಲ್ ಕಾಲೇಜ್ ಇಂದ ಮಾಡಿ ಮುಂದೆ ಸ್ಟ್ರೆಸ್ ಸೈಕಾಲಜಿಯನ್ನ ಇನ್ ಹೆಲ್ತ್ ಕೇರ್ ಪ್ರೊಫೆಷನಲ್ಸ್ ಅಂತ ಲಂಡನ್ ಸ್ಕೂಲ್ ನಿಂದ ಆಫ್ ಬಿಸ್ನೆಸ್ ಇಂದ ಮಾಡಿದ್ದಾರೆ. ಅವರು ತಮ್ಮ MBBS ನಲ್ಲಿ 5 ಚಿನ್ನದ ಪದಕವನ್ನ ರಾಜೀವ್ ಗಾಂಧಿ ಹೆಲ್ತ್ ಯೂನಿವರ್ಸಿಟಿಯಿಂದ ಪಡೆದು ಈಗ ಅವರು ಪ್ರೊಫೆಸರ್ ಹೆಡ್ ಆಫ್ ದಿ ಡಿಪಾರ್ಟ್ಮೆಂಟ್ ಆಫ್ ಅಂಡ್ ಡೈರೆಕ್ಟರ್ ಆಫ್ ಲ್ಯಾಬ್ ಟೆಕ್ನಾಲಜಿ ಇನ್ ಡಾಕ್ಟರ್ ಚಂದ್ರಸಾಗರ್ ಮೆಡಿಕಲ್ ಕಾಲೇಜ್ ಅಲ್ಲಿದ್ದಾರೆ. ಇವತ್ತು ಬನ್ನಿ ಶಿಲ್ಪಾ ಅವರೇ, ನಿಮ್ಮ ಜೊತೆಗೆ ಸೇರ್ಕೊಂಡು ನಮ್ಮ ಎಲ್ಲ ವೀಕ್ಷಕರಿಗೆ ಅಕ್ಷಯ ತೃತೀಯದ ಶುಭಾಶಯಗಳನ್ನ ಕೋರೋಣ. ಎಲ್ಲರಿಗೂ ಅಕ್ಷಯ ತೃತೀಯ ಶುಭವಾಗ್ಲಿ, ಒಳ್ಳೆಯದಾಗ್ಲಿ. ನಮಸ್ಕಾರ ಮೇಡಮ್. ವೀಕ್ಷಕರಿಗೆಲ್ಲರಿಗೂ ನನ್ನ ನಮಸ್ಕಾರಗಳು ಹಾಗೂ ಅಕ್ಷಯ ತೃತೀಯ ಹಬ್ಬದ ಶುಭಾಶಯಗಳು. ಅಕ್ಷಯ ತೃತೀಯ ಇವತ್ತು ಎಷ್ಟು ಒಂದು ಶುಭ ಕಾಲ, ಪುಣ್ಯ ದಿನ. ಆ ಹೆಸರಲ್ಲೇ ಇದೆ, ಅಕ್ಷಯ, ಕ್ಷಯ ಆಗದೆ ಇರುವಂತದ್ದು, ಅನಂತ ಫಲಗಳನ್ನ ನೀಡುವಂತಹ ದಿನ ಈ ಅಕ್ಷಯ ತೃತೀಯ ದಿನ. ಈ ಅಕ್ಷಯ ತೃತೀಯ ದಿನದಂದು ನನ್ನ ಗುರುಗಳ ಆಶೀರ್ವಾದದಿಂದ ನನಗೆ ತಿಳಿದಿರೋ ಮಟ್ಟಕ್ಕೆ ಎಷ್ಟು ಗೊತ್ತೋ ನಮ್ಮ ಪುರಾಣಗಳ ಆಧಾರದ ಮೇರೆಗೆ ಈ ಅಕ್ಷಯ ತೃತೀಯವನ್ನು ಹೇಗೆ ಆಚರಿಸ್ತೇವೆ, ಹಲವಾರು ಪ್ರಾಂತ್ಯಗಳಲ್ಲಿ ಇದರ ಒಂದು ಮಹತ್ವ ಏನು ಅನ್ನೋದನ್ನ ತಿಳಿಸಿಕೊಡೋದಕ್ಕೆ ಪ್ರಯತ್ನ ಪಡ್ತೀನಿ. ತುಂಬಾ ಸಂತೋಷ ಶಿಲ್ಪಾ ಅವರೇ. ಯಾಕಂತಂದ್ರೆ ನೀವು ಕೇವಲ ಮೆಡಿಕಲ್ ಡಾಕ್ಟರ್ ಅಷ್ಟೇ ಅಲ್ಲ, ಒಂದು ಪರಿಶುದ್ಧ ಮನಸ್ಸಿನ ಉತ್ತಮವಾದಂಥ ಅಧ್ಯಾತ್ಮ ಜೀವಿ ಕೂಡ. ಆಮೇಲೆ ಈ ಅಕ್ಷಯ ತೃತೀಯ ಅಂತಂದ್ರೆ ಸತ್ಯಯುಗ ಮುಗಿದು ತ್ರೇತಾಯುಗ ಪ್ರಾರಂಭ ಆಗಿದ್ದು ಇದೇ ದಿನ ಅಂತ ಹೇಳ್ತಾರೆ. ಅದಲ್ಲದೆ ಪರಶುರಾಮ ಹುಟ್ಟಿದ್ದು ಕೂಡ ಇದೇ ದಿನದಂದು ಅಂತ. ಅದಕ್ಕಿಂತ ಮುಖ್ಯವಾಗಿ ಸ್ವತಃ ಕೃಷ್ಣನ ಗೆಳೆಯನಾದಂಥ ಸುಧಾಮ ಅವನ ಹತ್ರ ಹೋಗಿ ಕೇಳದೇ ಇದ್ರು ಕೂಡ ಕೃಷ್ಣ ಪರಮಾತ್ಮ ಅವನಿಗೆಲ್ಲ ಸಮೃದ್ಧಿಯನ್ನ ಕೊಟ್ಟಿದ್ರಿಂದ, ಅದು ಪಾಂಡವರಿಗೂ ಕೂಡ ಅಕ್ಷಯ ಪಾತ್ರ ಕೊಟ್ಟಿದ್ರಿಂದ ಎಲ್ಲರ ಮನಸ್ಸಿನಲ್ಲಿ ಏನಂದ್ರೆ ಇದು ಸಮೃದ್ಧಿ, ಸಂತೋಷ ಮತ್ತೆ ಶಾಂತಿಯ ಒಂದು ಸಂಕೇತ, ಅತ್ಯಂತ ಪವಿತ್ರವಾದ ದಿನ ಅಂತ ಹೇಳ್ತಾರೆ. ನಮ್ಮ ಅಜ್ಜ ಕೂಡ ಯಾವಾಗ್ಲೂ ನಾವು ಮಕ್ಕಳಿದ್ದಾಗ್ಲಿಂದನೂ ಅಕ್ಷಯ ತೃತೀಯ ಅಂದ್ರೆ ಬಹಳ ಪವಿತ್ರವಾದದ್ದು ಅಂತ ಹೇಳ್ತಾ ಬಂದಿದ್ರು. ಅವರು ಅದಕ್ಕೆ ಕಾಯ್ದು ಬಿಟ್ಟು ಅಕ್ಷಯ ತೃತೀಯ ದಿನನೇ ಜೀವವನ್ನು ಕೂಡ ಬಿಟ್ರು. ಅಂದ್ರೆ ಈ ಅಕ್ಷಯ ತೃತೀಯಕ್ಕೆ ನಮ್ಮ ಭಾರತೀಯ ಸಂಸ್ಕೃತಿಯಲ್ಲಿ ಕೇವಲ ಹಿಂದೂಗಳಲ್ಲಿ ಅಷ್ಟೇ ಅಲ್ಲ, ಜೈನರಲ್ಲೂ ಕೂಡ ಅವರು ವೃಷಭ ಸ್ವಾಮಿ 1 ವರ್ಷ ಆ ತೀರ್ಥಂಕರರು ಉಪವಾಸ ಮಾಡಿ ಆ ಕಬ್ಬಿನ ಹಾಲು ಕುಡಿದು ಅದನ್ನ ಮುಗಿಸಿದ್ದು ಅಂತ ಅವರು ಕೂಡ, ಜೈನರು ಕೂಡ ಅತ್ಯಂತ ಪ್ರೀತಿಯಿಂದ ಇದ್ ಮಾಡ್ತಾರೆ. ದಯವಿಟ್ಟು ನಮ್ಗೆ ತಿಳಿಸ್ಕೊಡಿ ಎಲ್ಲವನ್ನು. ಹೌದು ಮೇಡಮ್, ಅಕ್ಷಯ ತೃತೀಯಕ್ಕೆ ಹಲವಾರು ಕಥೆಗಳಿದೆ ಪುರಾಣದಲ್ಲಿ. ಒಂದು ನೀವು ಹೇಳಿರೋ ಹಾಗೆ ತ್ರೇತಾಯುಗ ಪ್ರಾರಂಭವಾಗಿರುವಂತ ದಿನ ಕೂಡ ಹೌದು. ಇನ್ನೊಂದು ಬ್ರಹ್ಮದೇವರು ನಮ್ಮ ಸನಾತನ ಧರ್ಮದ ಒಂದು ಅಚ್ಚುಕಟ್ಟನ್ನು ಹಾಕಿ ಇವತ್ತಿನ ದಿನ ಬೋಧಿಸಿದ ಒಂದು ದಿನ ಅಂತ ಕೂಡ ಹೇಳ್ತಾರೆ. ಅಕ್ಷಯ ತೃತೀಯ ಕಂಡಕ್ಟ್ ಅಂತ, ಹೇಗೆ ಬದುಕಬೇಕು ಅಂತ ತಿಳಿಸ್ಕೊಟ್ಟಂತ. ಹೌದು, ಈಗ ನಮ್ಮೆಲ್ರಿಗೂ ಸಂವಿಧಾನ ಹಾಗೆ ಎಷ್ಟೊಂದು ಒಂದು ಇದು ಇರೋ ಹಾಗೆ ನಮ್ಮ ಸನಾತನ ಧರ್ಮದ ಒಂದು ಅಚ್ಚುಕಟ್ಟು ಅಥವಾ ಒಂದು ಕೋಡ್ ಆಫ್ ಕಾಂಡಕ್ಟ್ ಅಂತ ನೀವೇನ್ ಹೇಳಿದ್ರಿ, ಅದನ್ನು ಒಂದು ಹಾಕಿಕೊಟ್ಟು ಬೋಧಿಸಿದಂತಹ ದಿನ ಈ ಅಕ್ಷಯ ತೃತೀಯ ದಿನ. ಅದಕ್ಕೆ ಬ್ರಹ್ಮದೇವರ ಒಂದು ವಿಶೇಷ ವರ ಇದೆ. ಈ ದಿವಸ ಯಾರೇ ಧರ್ಮ ಕಾರ್ಯ ಮಾಡಿದ್ರೆ ಅದರ ಪುಣ್ಯ ಎಷ್ಟು ಜಾಸ್ತಿ, ಅದಕ್ಕೆ ಕ್ಷಯ ಇರೋದಿಲ್ಲ. ಅನಂತ ಪುಣ್ಯಗಳನ್ನ ನಾವು ಧರ್ಮ ಕಾರ್ಯಕ್ಕೆ, ಇನ್ನೊಬ್ಬರಿಗೆ ಕೊಡೋದು, ಅದೆಲ್ಲವನ್ನೂ ಮಾಡ್ಬೇಕು ಅಂತ. ಇದು ಬೇರೆ ಇದ್ರಲ್ಲಿ ಆಮ್ಸು ಮತ್ತೆ ಬೆಗ್ಗಿಂಗು ಅಥವಾ ಇದು ಅಂತ ಹೇಳ್ತಾರೆ. ಆದ್ರೆ ನಮ್ದ್ರಲ್ಲಿ ಹಾಗಲ್ಲ, ದಾನ ಧರ್ಮ ಅಂತಂತೀವಿ ನಾವು. ಇದು ಭಿಕಾರಿ ಅಥವಾ ಕೊಡೋದು ಅಂತಲ್ಲ, ಇದು ಒಂದು ಪುಣ್ಯದ ಕೆಲಸ ಅಂತ. ಅದಲ್ಲದೆ ಪವಿತ್ರ ಗಂಗೆ ಕೂಡ ಭೂಮಿಗೆ ಅವತರಿಸಿದ ದಿನ. ಅಂದ್ರೆ ನಮ್ಮ ಮನಸ್ಸು ಪವಿತ್ರವಾಗಿರ್ಬೇಕು, ನಮ್ಮ ಕೆಲಸಗಳು ಕೂಡ ಪವಿತ್ರ ಆಗಿರ್ಬೇಕು ಅಂತ ಅಲ್ವೇ? ಹೌದು, ಖಂಡಿತ. ಗಂಗೆಯು ಅವತರಿಸುವಂತಹ ದಿವಸ ಈ ಅಕ್ಷಯ ತೃತೀಯ ದಿವಸ. ಹಾಗೆ ಪಾಂಡವರಿಗೆ
ಆ ಅಕ್ಷಯ ಪಾತ್ರೆ ದ್ರೌಪದಿಗೆ, ವಿಶೇಷವಾಗಿ ಶ್ರೀಕೃಷ್ಣ ಪರಮಾತ್ಮನು ದ್ರೌಪದಿಗೆ ಅಕ್ಷಯ ಪಾತ್ರೆಯನ್ನು ನೀಡಿದಂತಹ ದಿನ ಇಂದು ಅಂತ ಹೇಳ್ತಾರೆ. ನಮ್ಗೆಲ್ರಿಗೂ ಗೊತ್ತಿರೋ ಹಾಗೆ ಪಾಂಡವರು ವನವಾಸದಲ್ಲಿದ್ದಾಗ ದುರ್ಯೋಧನ ಏನ್ ಮಾಡ್ತಾನೆ, ಋಷಿಗಳನ್ನ ಅಲ್ಲಿಗೆ ಕಳಿಸ್ತಾನೆ. ಅದರಲ್ಲೂ ದುರ್ವಾಸ ದುರ್ವಾಸ ಮುನಿಗಳಿರ್ತಾರೆ. ಮುನಿ. ಹೌದು, ಅವರಿಗೆ ಆಹಾರಕ್ಕೆ ತುಂಬಾ ಕಷ್ಟ ಇರುತ್ತೆ. ಹಾಗಾಗಿ ಅವರಿಗೆ ಏನ್ ಮಾಡೋದು ಅಂತ ಗೊತ್ತಾಗದೇ ಇರೋಂತ ಒಂದು ಸಂದರ್ಭದಲ್ಲಿ ಶ್ರೀಕೃಷ್ಣ ಪರಮಾತ್ಮನು ಆ ಅಕ್ಷಯ ಪಾತ್ರೆಯನ್ನು ದ್ರೌಪದಿಗೆ ನೀಡಿದಂತಹ ದಿನ ಕೂಡ ಇವತ್ತು ಅಂತ ಹೇಳ್ತಾರೆ. ಆ ಅಕ್ಷಯ ಪಾತ್ರೆ ಇನ್ನೂ ಉಡುಪಿನಲ್ಲಿ ಇದೆ. ಅದಕ್ಕೆ ಅಲ್ಲಿ ಅನ್ನಕ್ಕೆ ಯಾವತ್ತು ಅನ್ನ ಬ್ರಹ್ಮ, ಅನ್ನಕ್ಕೆ ಬರ ಇಲ್ಲ ಅಂತ ಕೂಡ ಒಂದು ಪ್ರತೀತಿ ಇದೆ. ಹಾಗಾಗಿ ಈ ತುಂಬಾ ದಿವಸ ಸಂತೋಷ. ನಾವು ಯಾವುದೇ ಧರ್ಮ ಕಾರ್ಯ ಮಾಡಿದ್ರೆ, ನೋಡಿ, ಧರ್ಮ ಕಾರ್ಯ ಅಂದ್ರೆ ಒಳ್ಳೆ ಕಾರ್ಯ. ಒಂದು ತಪ್ಪು ತಿಳುವಳಿಕೆ ನಮ್ಮಲ್ಲಿ ಇದೆ. ಅದೇನಂದ್ರೆ ಇವತ್ತು ಚಿನ್ನ ಬೆಳ್ಳಿ ಖರೀದಿ ಮಾಡಕ್ಕೆ ತುಂಬಾ ಒಳ್ಳೇದು, ಅದಕ್ಕೆ ಕ್ಷಯ ಇರೋದಿಲ್ಲ ಅಂತ ಹೇಳ್ತಾರೆ. ಚಿನ್ನ ಬೆಳ್ಳಿ ಮಾತ್ರ ಅಲ್ಲ, ಅಂದ್ರೆ ಅಕ್ಷಯ ಆಗುತ್ತೆ. ಏನೇ ಮಾಡಿದ್ರು ಅಕ್ಷಯ ಆಗುತ್ತೆ ಅಂದ್ರೆ ಅದು ಲೋಕಾರೂಢಿಯಾಗಿ ವೃದ್ಧಿ ಬಂದದ್ದು. ಆಗತ್ತೆ, ಚಿನ್ನ ಸಮೃದ್ಧಿ ವೃದ್ಧಿ ಆಗತ್ತೆ ಆಗುತ್ತೆ. ಅಂತಂದು. ಹಾಗಾಗಿ ಚಿನ್ನ ಖರೀದಿ ಮಾಡಿದ್ರೆ ಅದು ವೃದ್ಧಿ ಆಗುತ್ತೆ ಅಂತ ಅದು ಬಂದ್ಬಿಟ್ಟಿದೆ. ಅದಕ್ಕೆ ನಾವು ತುಂಬಾ ಹೆಚ್ಚಿನ ಸಮಯ ಈ ಅಂಗಡಿಗಳಲ್ಲಿ ಕಳೀದೆ ಬೇರೆ ಪುಣ್ಯ ಕಾರ್ಯ ಅಥವಾ ಧರ್ಮ ಕಾರ್ಯವನ್ನು ಮಾಡಿ ಇಂದಿನ ದಿನ ಆ ಪುಣ್ಯವನ್ನು, ದೇವ್ರ ಪೂಜೆ ಆಗಿರ್ಬೋದು, ನೀವ್ ಬಡಬಗ್ಗರಿಗೆ ಕೊಡುವಂತ ಕೆಲಸವನ್ನ ಹೌದು. ಮಾಡಿದ್ರೆ ಅದು ಇಡೀ ದೇಶಕ್ಕೆ ವೃದ್ಧಿ ಆಗತ್ತೆ ಅಂತ. ಹೌದು. ಆ ಬಡ ದಲಿತರಿಗೆ, ದೀನ ದಲಿತರಿಗೆ ದಾನ ಕೊಡೋದು ಆಗಿರ್ಬೋದು, ದೇವ್ರ ಪೂಜೆ ಆಗಿರ್ಬೋದು, ಇಲ್ಲ ಯಾವುದೇ ಶ್ಲೋಕ ಪಠನೆ ಕೂಡ ಆಗಿರ್ಬೋದು. ಅಂತಹ ಧರ್ಮ ಕಾರ್ಯಗಳಲ್ಲಿ ನಾವು ನಮ್ಮನ್ನ ತೊಡಗಿಸಿಕೊಂಡ್ರೆ ಇದಕ್ಕೆ ಇವತ್ತಿನ ದಿವಸ ಅಕ್ಷಯವಾದ ಫಲ ಹಾಗೂ ಪುಣ್ಯ ದೊರೆಯುವುದರಲ್ಲಿ ಸಂದೇಹ ಇಲ್ಲ. ಇದು ನಮ್ಮ ಪುರಾಣಗಳಲ್ಲಿ ತಿಳಿಸಿದ್ದಾರೆ. ಅದು ಬಂಗಾರ ಅಂದ್ರೆ ಲಕ್ಷ್ಮೀ ದೇವಿ ಸನ್ನಿಧಾನ ಇರುತ್ತೆ. ಹಾಗಾಗಿ ನಾವೂನು ಲೋಕಾರೂಢಿಯಾಗಿ ಅದನ್ನ ಒಂದು ರೂಢಿಸ್ಕೊಂಡ್ಬಿಟ್ಟಿದೀವಿ. ಅಲ್ಲ, ತಪ್ಪೇನಿಲ್ಲ. ಅದ್ರ ಜೊತೆಗೆ ಇದನ್ನು ಹೌದು, ಮಾಡ್ಲಿ ಅದ್ರ ಅಂತ. ಜೊತೆಗೆ ಬರೀ ಖಂಡಿತ. ಮೆಟೀರಿಯಲಿಸ್ಟಿಕ್ ಆಗಿ ಬರೀ ಹೌದು. ದುಡ್ಡು ಮತ್ತೆ ಚಿನ್ನ ಕೊಂಡ್ಕೊಳ್ಳೋದ್ರ ಬದಲು ಚಿನ್ನದಂತ ಮನಸ್ಸಿನಿಂದ ಸಮಾಜಕ್ಕೆ ಕೊಡುವಂತವ್ರಾಗ್ಬೇಕು ಅಂತಂದು. ಹೌದು. ಇನ್ನೊಂದು ವಿಷಯ, ಇವತ್ತಿನ ದಿವಸ ನೀವ್ ಯಾವ್ದೇ ಗುರುಗಳ ಬೃಂದಾವನಕ್ಕೆ ಹೋದ್ರುನು, ರಾಘವೇಂದ್ರ ಸ್ವಾಮಿಗಳಾಗಿರ್ಬೋದು, ಇಲ್ಲ ಆಂಜನೇಯ ದೇವಸ್ಥಾನಕ್ಕೆ ಹೋದ್ರೆ ಗಂಧದ ಒಂದು ಲೇಪನ ಮಾಡಿರ್ತಾರೆ. ಅದು ಹೌದು, ತುಂಬಾ ತುಂಬಾ ಹೌದು. ತುಂಬಾ ಒಳ್ಳೇದು. ಅಂತಹ ಗಂಧ ಲೇಪಿತವಾದ ಬೃಂದಾವನ ಅಥವಾ ದೇವರಿಗೆ, ಆಂಜನೇಯ ದೇವರಿಗೆ ಒಂದು ಗಂಧದ ಸೇವೆಯನ್ನು ಕೊಡೋದು ಇಂದಿನ ದಿವಸ ತುಂಬಾ ವಿಶೇಷವಾಗಿ ಇದೆ. ಅಂತ ಗಂಧ ಲೇಪನ ಬೃಂದಾವನವನ್ನು ನೋಡಿದ್ರೆ ಎಲ್ಲಾ ದೋಷಗಳು ಪರಿಹಾರ ಆಗುತ್ತೆ ಅಂತ ಕೂಡ ಪ್ರತೀತಿ ಇದೆ. ಇದಕ್ಕೆ ಒಂದು ಸಣ್ಣ ಕತೆ ಇದೆ. ಆನಂದ ರಾಮಾಯಣದಲ್ಲಿ ಮಂಡೋದರಿ, ರಾವಣನ ಹೆಂಡತಿ, ಅವಳ ಜನನಕ್ಕೆ ಹಲವಾರು ಬೇರೆ ವಿಧದಂತಹ ಕತೆ ಇದೆ. ಒಂದು ಕತೆ ಇರೋದು ಆನಂದ ರಾಮಾಯಣದಲ್ಲಿ, ಮಂಡೋದರಿಯನ್ನು ದೇವರು ತನ್ನ ಗಂಧ, ದೇಹಕ್ಕೆ ಇದ್ದಿರೋ ಉದರದಲ್ಲಿರೋ ಗಂಧದಿಂದ ಮಂಡೋದರಿಯ ಜನನವಾಯಿತು. ಯಾಕಂದ್ರೆ ರಾವಣ ಶಿವನ ಹತ್ರ ಹೋಗ್ತಾನೆ, ಅವನು ಪಾರ್ವತಿ ದೇವಿಗಾಗಿ ಬೇಕು ಅಂತ ಕೇಳದೆ ಇರೋ ತರ ಮಾಡೋದಕ್ಕೆ ಮಂಡೋದರಿಯನ್ನ ವಿಷ್ಣು ಪರಮಾತ್ಮ ತನ್ನ ಉದರದ ಇದ್ರಲ್ಲಿದ್ದ ಗಂಧದಿಂದ ಅವಳ ಜನನವನ್ನು ಸೃಷ್ಟಿ ಮಾಡ್ತಾರೆ ಅಂತ ಒಂದು ಪ್ರತೀತಿ ಇದೆ. ಆದ್ದರಿಂದ ಇಂದಿನ ದಿವಸ ಗಂಧದ ಸೇವೆ ಅಥವಾ ವಿಶೇಷವಾಗಿ ಗುರುಗಳ ಬೃಂದಾವನಕ್ಕೆ ಗಂಧ ಲೇಪಿತವಾದ ಬೃಂದಾವನವನ್ನು ದರ್ಶನ ಮಾಡೋದ್ರಿಂದ ತುಂಬಾ 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 ನೋಡಿ, ಈ ಗಂಧ ಅಂದ್ರೆ ತಂಪಾಗಿರುತ್ತೆ, ಆಮೇಲೆ ಸುಗಂಧ ಎಷ್ಟು ಚೆನ್ನಾಗಿರುತ್ತೆ. ಸೊ ನಮ್ಮ ಮನಸ್ಸು ಶರೀರ ತಂಪಾಗಿದ್ಬಿಟ್ಟು ನಾವು ಪರಮಾತ್ಮನ ಕಡೆಗೆ ಹೋಗಕ್ಕೆ ಅದು ಬಹಳ ಪ್ರಶಸ್ತ ಅಂತ ಹೇಳ್ಬೋದು ಅಲ್ವಾ? ಖಂಡಿತ. ಇದು ವೈಶಾಖ ಮಾಸ. ವೈಶಾಖ ಹೆಸರಲ್ಲೇ ಇದೆ, ಶಾಖ. ಎಷ್ಟು ಬಿಸಿಲು ಅಂತ ನಾವೆಲ್ಲ ನೋಡ್ತಾ ಇದೀವಿ. ಗಂಧಕ್ಕೆ ಒಂದು ತಂಪಾದಂತ ಒಂದು ಕ್ವಾಲಿಟಿ ಅಥವಾ ಗುಣ ಇದೆ. ಗಂಧ ಯಾವಾಗ್ಲೂ ನಮ್ಮನ್ನ ತಂಪಾಗಿ ಇಟ್ಟಿರುತ್ತೆ. ಅದಕ್ಕೆ ನಾವು ಗಂಧದ ಸೇವೆಯನ್ನು ಕೊಡೋದು, ದೇವಸ್ಥಾನಕ್ಕೆ ಹೋಗಿ ಪಾನಕ, ಮಜ್ಜಿಗೆ ಅದನ್ನು ಕೂಡ ರಾಮನವಮಿ ಅಲ್ಲದೆ ಇವತ್ತು ಕೂಡ ಪೂಜೆ ಅಥವಾ ದಾನವನ್ನು ನೀಡುವಂತಹ ಪ್ರತೀತಿ ಇದೆ. ಮತ್ತು ಇವತ್ತಿನ ದಿವಸ ಅಕ್ಷಯ ತೃತೀಯ ದಿವಸ ಬದರಿಯ ಬಾಗಿಲನ್ನು 6 ತಿಂಗಳು ಮುಚ್ಚಿರ್ತಾರೆ, 6 ತಿಂಗಳು ತೆಗೆದಿರ್ತಾರೆ. ಬದರಿಯ ಬಾಗಿಲನ್ನು ತೆಗೆದು ಬದರಿ ನಾರಾಯಣನಿಗೆ ವಿಶೇಷವಾದ ಪೂಜೆಯನ್ನು, ವಿಶೇಷವಾದ ಪೂಜೆ ದರ್ಶನವನ್ನು ಒದಗಿಸುವಂತಹ ದಿವಸ ಈ ಅಕ್ಷಯ ತೃತೀಯ. ಹಾಗಾಗಿ ಅಕ್ಷಯ ಅಂದ್ರೆ
ಇದು ಒಂದು ನಾವೇನ್ ಹೇಳ್ತೀವಿ ಸ್ವಯಂ ಸಿದ್ಧ ಮುಹೂರ್ತ ಅಂತ ಹೇಳ್ತೀವಿ. ಸ್ವಯಂ ಹಾ ಸಿದ್ಧ ಮುಹೂರ್ತ ಅಂದ್ರೆ 3.5 ಮುಹೂರ್ತ ಅಂತ ಇದೆ. ಈ ಮುಹೂರ್ತಗಳಲ್ಲಿ 3.5 ಇಡೀ ವರ್ಷದಲ್ಲಿ ಹಿಂದೂ ಧರ್ಮದ ಪ್ರಕಾರ ಈ 3.5 ಮುಹೂರ್ತಗಳು ನಾವು ಯಾವುದೇ ನಕ್ಷತ್ರ ತಾರಾಬಲ ನೋಡದೆ ಏನು ಅಕ್ಷರಾಭ್ಯಾಸ. ನೋಡ್ಬೇಕಾಗಿಲ್ಲ, ಇಡೀ ಹೌದು, ದಿನಾನು ಒಳ್ಳೇದು. ಹಾ ಒಳ್ಳೆ ದಿವಸ. ಅದು ಯಾವ್ದ್ಯಾವ್ದಂದ್ರೆ ಒಂದು ಯುಗಾದಿ, ಒಂದು ವಿಜಯದಶಮಿ, ಒಂದು ಅಕ್ಷಯ ತೃತೀಯ ದಿವಸ, ತೃತೀಯ. ಇನ್ನೊಂದು ಬಲಿಪಾಡ್ಯಮಿಯ ಮೊದಲನೇ ಅರ್ಧ. ಬಲಿಪಾಡ್ಯಮಿ. ಅದಕ್ಕೆ 3.5 3.5 ಮುಹೂರ್ತ ಅಂತ ಅದು ಹೌದು ಹೌದು, ಉತ್ತರ 3.5. ಭಾರತದಲ್ಲಿ ಕೂಡ ಪ್ರತೀತಿ ಇದೆ. ನಮ್ಮಲ್ಲೂ ಕೂಡ ಇದು ಸ್ವಯಂ ಸಿದ್ಧ ಮುಹೂರ್ತ ಅಂತ ಕರಿತೀವಿ. ಹಾಗಾಗಿ ಅಕ್ಷಯ ತೃತೀಯ ಅದರಲ್ಲಿ ಈ 3 ದಿವಸಗಳಲ್ಲಿ ಅಕ್ಷಯ ತೃತೀಯ ದಿವಸ ಕೂಡ ಒಂದು. ಇವತ್ತಿನ ದಿನ ನಾವು ಯಾವುದೇ ಶುಭ ಕಾರ್ಯವನ್ನು ಮಾಡಬಹುದು. ನೀವು ಏನಾದ್ರೂ ಶುಭ ಕಾರ್ಯ ಅಂದಾಗ ನನಗೆ ನೆನಪಾಯ್ತು, ಸ್ವತಃ ವೇದವ್ಯಾಸರು ಮಹಾಭಾರತನ ಗಣಪತಿಗೆ ಹೇಳ್ಕೊಟ್ಟು ಪ್ರಾರಂಭ ಮಾಡಿದ್ದು ಅಕ್ಷಯ ತೃತೀಯ ದಿನನೇ. ಹೌದು, ಅಂದ್ರೆ ಯಾವುದೇ ಉತ್ತಮ ಕೆಲಸ, ಅದು ಲೇಖನಿ ಆಗ್ಲಿ ಇದಾಗ್ಲಿ ಯಾವುದೇ ಆಗ್ಲಿ, ಸೃಜನಶೀಲವಾದಂತ ಕೆಲಸಕ್ಕೆ ಪ್ರಾರಂಭ ಮಾಡೋದು ಇದು ಬಹಳ ಒಳ್ಳೇದು ಅಂತ. ನಿಜ. ಹೌದು. ಇದು ಕೂಡ ಒಂದು ಕತೆ ಇದೆ. ಮಹಾಭಾರತವನ್ನು ಬರೆಯೋದಕ್ಕೆ ಪ್ರಾರಂಭ ಮಾಡಿದ ದಿವಸ ವೇದವ್ಯಾಸ ದೇವರು. ಹಾಗಾಗಿ ಯಾವುದೇ ಶುಭ ಕಾರ್ಯವನ್ನು ಮಾಡೋದಕ್ಕೆ, ಮದುವೆ ಮಾಡೋದಕ್ಕೆ ಸ್ವಲ್ಪ ತಾರಾಬಲ ನೋಡ್ತಾರೆ. ಅದು ಬಿಟ್ಟು ಬೇರೆ ಯಾವುದೇ ನೀವು ಮುಂಜಿ ಅಥವಾ ಅಕ್ಷರಾಭ್ಯಾಸ, ಅನ್ನಪ್ರಾಶನ ಇಲ್ಲ ಹೊಸ ಏನಾದ್ರೂ ವೆಂಚರು ಅಥವಾ ಹೊಸ ಕೆಲಸಗಳನ್ನು ಪ್ರಾರಂಭ ಮಾಡುವಂತಹ ದಿನ, ಗೃಹ ಪ್ರವೇಶ ಆಗಿರ್ಬೋದು, ಈ ಶುಭ ಕಾರ್ಯಗಳಿಗೆ ಅಕ್ಷಯ ತೃತೀಯ ದಿನ ಯಾವುದು ಒಂದು ಪಂಚಾಂಗ ಪ್ರಶಸ್ತವಾದ ದಿನ. ಯಾವುದೇ ಗಳಿಗೆ ಇದು ಆ ಕಾಲ ಈ ಕಾಲ ಯಮಗಂಟಕ ಏನೂ ನೋಡ್ಬೇಕಾಗಿಲ್ಲ. ಅದಲ್ಲದೆ ಬಸವೇಶ್ವರರು ಹುಟ್ಟಿದ ದಿನನೂ ಕೂಡ ಇವತ್ತೇ, ಶಿವ ಜಯಂತಿ ಕೂಡ ಇದೆ. ಅಂದ್ರೆ ಮಹಾ ಸತ್ಪುರುಷರು ಹುಟ್ಟಿರೋದು ಜಯಂತಿ ಜೊತೆಗೆ ನಮಗೆ ಏನಂತಂದ್ರೆ ನಾವು ಬದುಕೋ ರೀತಿಯನ್ನ ಕಲ್ಸ್ಕೊಟ್ಟಂಥದ್ದು ಇದು ದಿನ ಅಂತ ಹೇಳ್ಬೋದು ಅಲ್ವಾ? ಖಂಡಿತ ಮೇಡಮ್. ಕಾಯಕವೇ ಕೈಲಾಸ ಅಂತ ಹೇಳ್ಕೊಟ್ಟಂತ, ತೋರಿಸ್ಕೊಟ್ಟಂತ, ಆ ತರ ಬಾಳಿ ಬದುಕಿದಂತಹ ಬಸವ ಜಯಂತಿ, ಬಸವಣ್ಣನವರ ವಿಶೇಷ ಹುಟ್ಟುಹಬ್ಬ ಕೂಡ ಇವತ್ತು ಇದೆ. ಹಾಗೆ ಪರಶುರಾಮ ಜಯಂತಿ ಆದ್ರಿಂದ ಕೆಲವರು ವಿಶೇಷವಾಗಿ ಹಿರಿಯರಿಗೆ ಅಂದ್ರೆ ನಮ್ಮ ಪಿತೃಗಳಿಗೆ ತರ್ಪಣ ಕೂಡ ಇವತ್ತಿನ ದಿವಸ ಕೊಡುವಂತಹ ಪದ್ಧತಿ ಇದೆ. ಪರಶುರಾಮನ ಜನನವಾಗಿದ್ದೇ ಆ ಸಂಕೇತದಿಂದ. ಅದಕ್ಕೆ ಜಮದಗ್ನಿ ಮತ್ತೆ ರೇಣುಕಾದೇವಿ ಇವರಲ್ಲಿ ಪರಶುರಾಮ ದೇವರು ಅವತಾರ ಮಾಡಿದಂತಹ ಪುಣ್ಯ ದಿನ ಕೂಡ ಈ ದಿನ. ಪರಶುರಾಮಂದು ದೇವಸ್ಥಾನಗಳು ನಾವು ಹೆಚ್ಚಾಗಿ ನೋಡೋದಿಲ್ಲ. ಕೇರಳದಲ್ಲಿ ಕರಾವಳಿಯಲ್ಲಿ ಇದೆ. ಹೌದು, ಕರಾವಳಿ ಹಾಗೂ ಕೇರಳ ಕಾಯ್ತಾ ಇದ್ದಾನೆ ಅಂತ ಹೇಳ್ತಾರೆ. ಹೌದು ಹೌದು. ತಿರುವನಂತಪುರಂ ಅಲ್ಲಿ ಒಂದು ದೇವಸ್ಥಾನ ಇದೆ. ಕೇರಳದಲ್ಲಿ ಕೆಲವು ಕಡೆ ಇದೆ, ಕರಾವಳಿ ನೀವು ಹೇಳ್ದಾಗೆ. ಸೊ ಇದೆಲ್ಲ ಎಷ್ಟೊಂದು ಬಹುಶಃ ನಮ್ಮ ಹಿಂದೂ ಪದ್ಧತಿಯಲ್ಲಿ ಎಷ್ಟೊಂದೆಲ್ಲ ಪುಣ್ಯ ಕಾರ್ಯಗಳು ಅಥವಾ ಪುಣ್ಯ ಕಥೆಗಳು ಸಮ್ಮಿಲನ ಆಗುವಂತಹ ಒಂದೇ ಒಂದು ದಿವಸ ಅಂದ್ರೆ ಅಕ್ಷಯ ತೃತೀಯ ದಿನ ಅಂತಂದ್ರೆ ಇದು ಅಕ್ಷಯ ತೃತೀಯ. ಹೌದು. ಈಗ ಹಲವಾರು ಹಬ್ಬಗಳಲ್ಲಿ ಒಂದೋ ಎರಡೋ ಮಹತ್ವ ಇರುತ್ತೆ, ಆದ್ರೆ ಅಕ್ಷಯ ತೃತೀಯಕ್ಕೆ ನೀವು ಎಷ್ಟು ಕೇಳ್ತಿರೋ ಅಷ್ಟು, ಎಷ್ಟು ಬೇಕೋ ಅಷ್ಟು ಹಲವಾರು ಕಥೆಗಳು ನಿಮ್ದಷ್ಟು ಒಳ್ಳೊಳ್ಳೆ ವಿಷಯಗಳು ಬರುತ್ತೆ. ಹಾಗಾಗಿ ನಾವು ಕೂಡ ಒಳ್ಳೆಯವರಾಗಿ ಇನ್ನೊಬ್ಬರಿಗೆ ಒಳ್ಳೇದನ್ನ ಮಾಡಿ ಒಳ್ಳೆಯದನ್ನ ಬದುಕನ್ನ ನಡೆಯೋದಿದೆಯಲ್ಲ, ಅದು ಬಹಳ ಮುಖ್ಯ ಅಂತ ಅನ್ಸುತ್ತೆ ಅಲ್ವಾ? ಖಂಡಿತ. ಹಾಗಾಗಿ ಇವತ್ತಿನ ದಿವಸ ಬರೀ ಚಿನ್ನ ಬೆಳ್ಳಿ ಖರೀದಿಗೆ ಮೀಸಲಿಡದೆ ಬೇರೆ ತರದ, ಅದನ್ನು ನೀವು ಹೇಳ್ದಾಗೆ ಖರೀದಿ ಮಾಡ್ಬೋದು, ಅದ್ರ ಜೊತೆಗೇನೆ ಬೇರೆ ಧರ್ಮ ಕಾರ್ಯಗಳಲ್ಲಿ ಕೊಡುವ ಕೈ ಆಗ್ಬೇಕು, ಬೇಡುವ ಕೈ ಅಲ್ಲ, ಕೊಡುವ ಕೈ ಆಗ್ಬೇಕು ಅಂತ. ಹೌದು, ಖಂಡಿತ. ದಾನ ಕೊಡುವಾಗ್ಲೂ ನಮ್ಗೇನಂತಾರೆ, ಒಂದು ಇಂಗಿತಜ್ಞರು ಅಂತ ಇರ್ತಾರೆ. ಅಂದ್ರೆ ನಾವು ಅವರಿಗೆ ಏನ್ ಬೇಕು ಅಂತ ತಿಳ್ಕೊಂಡು ನಾವು ದಾನ ಕೊಡ್ಬೇಕಂತೆ. ಅದು ಅತ್ಯಂತ ವಿಶೇಷವಾದ ದಾನ. ಅವ್ರಿಗೆ ಏನ್ ಬೇಕು, ಅವರಿಗೆ ನಾವು ದಾನ ಕೊಡುವವರಿಗೆ ಏನ್ ಬೇಕು ಅಂತ ತಿಳ್ಕೊಂಡು ದಾನ ಕೊಡೋದ್ರಿಂದ, ಹಾಗೆ ದಾನ, ಧರ್ಮ, ದೇವತಾ ಕಾರ್ಯ, ಯಾವುದೇ ಒಳ್ಳೆ ಕಾರ್ಯಗಳಲ್ಲಿ ನಾವು ತೊಡಗಿಸಿಕೊಂಡು ಇವತ್ತಿನ ದಿನ ಅಖಂಡ ಪುಣ್ಯಕ್ಕೆ, ಅಖಂಡ ಶುಭ ಫಲಕ್ಕೆ ನಾವೆಲ್ಲರೂ ಪಾತ್ರರಾಗಬೇಕು. ಇದನ್ನು ಬರೀ ಅಂಗಡಿಗಳಲ್ಲಿ ಚಿನ್ನ ಬೆಳ್ಳಿ ಖರೀದಿಗೆ ದಯವಿಟ್ಟು ಮೀಸಲಾಗಿ ಇಡಬೇಡಿ ಅಂತ ನಂದು ಒಂದು ಕೋರಿಕೆ. ಖಂಡಿತ. ಹೌದು. ಹಾಗಾಗಿ ಇದು ಈಗ ನಾವು ಮಹಾಭಾರತ ಆಗ್ಲಿ, ಅದು ಇವಾಗ ಏಕಶ್ಲೋಕಿ ಮಹಾಭಾರತ, ಏಕಶ್ಲೋಕಿ ರಾಮಾಯಣ ಎಲ್ಲ ಬರುತ್ತೆ.
ಅದೆಲ್ಲಾನು ನಾವು ಪಠನೆ ಮಾಡ್ತಾ ನಮ್ಮ ಮನಸ್ಸಲ್ಲಿರೋ ಪಾಪಗಳನ್ನು, ನೋವುಗಳನ್ನು ಮರೆತು, ಕಲ್ಮಶಗಳನ್ನೆಲ್ಲ ತೆಗೆದು ನಮ್ಮ ಹೌದು ಮನಸ್ಸನ್ನ ಶುದ್ಧಗೊಳಿಸಿ ಬುದ್ಧಿಯನ್ನ ಚುರುಕುಗೊಳಿಸ್ಕೊಂಡು ನಾವು ಸದಾ ಹೌದು ಭಗವಂತನನ್ನ ನೆನ್ಸ್ಕೊಂಡು ಇಡೀ ಸಮಾಜದಲ್ಲಿ ಪರಮಾತ್ಮನನ್ನ ಕಾಣುವಂತ ಪರಮ ಪವಿತ್ರ ಮನಸ್ಸನ್ನ ಪಡೆಯೋಣ ಅಂತ ಹೇಳ್ತಾ ತುಂಬಾ ತುಂಬಾ ಧನ್ಯವಾದಗಳು ಶಿಲ್ಪಾ ಅವರೇ. ಇಷ್ಟು ಚೆನ್ನಾಗಿ ಸುವಿವರವಾಗಿ ಈ ಅಕ್ಷಯ ತೃತೀಯ ಬಗ್ಗೆ ತಿಳಿಸ್ಕೊಟ್ಟಿದ್ದೀರಿ. ಬಹುಶಃ ನಮ್ಮ ಎಲ್ಲಾ ವೀಕ್ಷಕರು ಕೂಡ ತಮ್ಮ ಮನಸ್ಸು ಬದಲಾಯಿಸ್ಕೊಂಡು ಉತ್ತಮ ಮಾರ್ಗದಲ್ಲಿ ನಡೀತಾರೆ ಅನ್ನೋದು ನಂಬಿಕೆ ಇದೆ. ನಾವು ಇಬ್ರು ಒಟ್ಟಿಗೆ ಅವ್ರಿಗೆ ಮತ್ತೊಮ್ಮೆ ಅಕ್ಷಯ ತೃತೀಯದ ಶುಭಾಶಯಗಳನ್ನ ಹೇಳೋಣ. ನಮಸ್ಕಾರ. ನಮಸ್ಕಾರ. ಅಕ್ಷಯ ತೃತೀಯ ಹಬ್ಬದ ಶುಭಾಶಯಗಳು. ಶುಭಾಶಯಗಳು.